ನಮಾಜ್ ಮಾಡಕ್ ಬಂದೆ ಜನ ಸೇರ್ಕೊಂಡ್ರು ಸುಮ್ಮನೆ ಏನು ನೋಡಿ, ನಾವು ಬೆಂಕಿ ಹಚ್ಚಕ್ ಬಂದಿಲ್ಲ, ನಾವು ಬೆಂಕಿಯನ್ನ ಹಾರಿಸಕ್ ಬಂದಿರೋದು. ಈ ಕ್ಷೇತ್ರದಲ್ಲಿ ಇವಾಗ ಕಬ್ಬಿನ ರೈತರು MSP ಬೇಕು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಕು ಅಂತಬಿಟ್ಟು ಬರೀ ನಾವು ಹಿಂದೂಗಳು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಮುಂದುವರೆದ್ರ, ಅದ್ರಲ್ಲಿ ಮುಸಲ್ಮಾನರು ಇದಾರೆ ತಾನೆ. ಈ ಕ್ಷೇತ್ರದ ಜನಕ್ಕೆ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಆಚೆಯಿಂದ ಬಂದವರು ಇಲ್ಲಿ ಬಂದು ತಪ್ಪು ಘೋಷಣೆಗಳನ್ನು ಮಾಡಿ ಸುಮ್ಮನೆ ಏನಾದ್ರು ಒಂದು ಸೃಷ್ಟಿಸಬೇಕು ಅಂತ ಹೇಳ್ಬಿಟ್ಟು, ಇದು ಯಾಕೆ ಅಂದರೆ ಒಂದು ರಾಜಕಾರಣಕ್ಕೋಸ್ಕರನೇ ಆಗ್ತಿರೋದು. ಇದು ಉದ್ಯೋಗ ಇಲ್ಲ, ಉದ್ಯೋಗ ಕೊಡಬೇಕು ಅವ್ರಿಗೆಲ್ಲ, ಅದೆಲ್ಲ ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ನಾನು ಯಾರ ಮೇಲೂ ಕೆಣಕೋ ಮಾತಾಡಲ್ಲ. ಆದರೆ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಆ ಘೋಷಣೆಗಳು ಮಾಡಿದವನ ಮೇಲೆ ಅದು ಯಾರಿದ್ದಾರೆ ಅವ್ರ ಮೇಲೆ ದೂರ ಆಗಲೇಬೇಕಲ್ವ. ಒಂದು ದ್ವೇಷದ ಭಾಷಣ ಯಾರಾದರೂ ಮಾಡಿದ್ರೆ ಅದಕ್ಕೆ ನಾವು ದೂರ ಕೊಡಬೇಕು ಅಂತ ಏನಿಲ್ಲ. ಸುವೋಮೋಟೋ ಅದ್ರ ಮೇಲೆ ಪೊಲೀಸು ಆ್ಯಕ್ಷನ್ ತಗೊಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಇವತ್ತು ಅದನ್ನೇ ತಿಳಿಸೋಕೆ ಬಂದಿದ್ದೀನಿ. ಆ ಗೈಡ್ಲೈನ್ಸ್ ಎಲ್ಲ ನಿಮಗೆ ಅನಿವಾರ್ಯ ಇಲ್ವಾ?